ನಾನು ಇವತ್ತು ಲೇಟ್ ಆಗಿ ಎದ್ದಿರೋದು. ಇವರು ಕೂಡ ಲೇಟ್ ಆಗಿ ಎದ್ದಿ ಸ್ಕೂಲ್ಗೆ ಹೋಗಲ್ಲ ಅಂತ. ಇವಾಗ ಅವನ್ನ ಸ್ಕೂಲಿಗೆ ಬಿಸಾಕಿ ಇವನ್ನ ಅಂಗಡಿಲಿ ಬಿಸಾಕೋಣ ಅಲ್ವಾ ಸರ್? ಅಲ್ವಾ? ರೆಡಿ ಆಗವ್ರು ಇವಾಗ. ಅವ್ರಮ್ಮ ಬರ್ತಾರಂತೆ, ನಾವು ಇವ್ರನ್ನ ಕರ್ಕೊಂಡು ಹೋಗಿ ಫಸ್ಟ್ ಸ್ಕೂಲಿಗೆ ಬಿಸಾಕೋಣ. ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಕತ್ತೆ. गाड़ी चला ಕಿವಿ ಆಗಿ ಕಾಂಜಾರವಿ गाड़ी ಚುಪೈ. ಸಾಹೇಬ್ರು ಬೆಳಗ್ಗೆ ಎದ್ಬಿಟ್ಟು ಅಪ್ಪ ಲೇಟ್ ಆಗೈತೆ ಇವತ್ತು ಸ್ಕೂಲ್ ಹೋಗಲ್ಲ ಅಂತ 8 ಗಂಟೆಗೆ ಅಮ್ಮಿಕೊಂಡ್ ರೆಡಿ ಆಗೋ ಬಿಟ್ಟು ಬರ್ತೀನಿ ಅಂತಂದೆ. ರೆಡಿ ಆಗವ್ರು ಇವಾಗ. ಇವ್ರಲ್ಲ ಇನ್ನೇ ಕೂತವ್ರಲ್ಲ ಅವ್ರು. ಇವ್ರೇನಿಲ್ಲ ಇವ್ರದ್ದು. ಸುಮ್ನೆ ಎತ್ಕೊಂಡು ಹಿಂಗ್ ತಿರ್ಗಾಡ ಸಾಕು. ಸ್ಕೂಲು ಬೇಡ, ಮನೇನು ಬೇಡ, ಅಮ್ಮನೂ ಬೇಡ, ಅಜ್ಜಿನೂ ಬೇಡ. ಅಪ್ಪ ಒಬ್ಬ ಇದ್ರೆ ಸಾಕು ಹಿಂಗ್ ಎತ್ಕೊಂಡ್ ತಿರ್ಗಾಡಕ್ಕೆ. ಇಲ್ಲೇ ಪಕ್ಕದಲ್ಲೇ ಇರೋದು. ಎದ್ಬಿಟ್ಟು ನಾನೇ ಹೋಗ್ತಾನೆ. ಇವತ್ ನಾಟಕ ಒಂದು. ಹೋಮ್ವರ್ಕ್ ಮಾಡಿದ್ಯಾ ಇಲ್ವಾ? ಸುಳ್ತಾ ಇದೆಯಾ? ಹೋಮ್ವರ್ಕ್ ಮಾಡಿಲ್ಲ ಅದಕ್ಕೆ ಸ್ಕೂಲ್ಗೆ ಹೋಗಕ್ ರಜಾನ ಇವತ್ತು? ಕತ್ತೆ ನಿಜ ಹೇಳು. ಬಾಯ್ ಬಾಯ್ ಬಾಯ್. ಇವತ್ತು ಸ್ವಲ್ಪ ಲೇಟ್ ಆಗಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆನೆ ಡ್ಯೂಟಿ ಬರ್ತಾ ಇಲ್ಲ. ಅದಕ್ಕೆ ಸುಮ್ನೆ ಬೇಡ, ಆರಾಮಾಗಿ 8 ಗಂಟೆಗೆ ಹೋಗೋಣ ಅಂತ ಬಂದೆ. ಇವಾಗ ಅಮ್ಮನ್ನ ಕರ್ಕೊಂಡು ಸ್ವಲ್ಪ ಹಾಸ್ಪಿಟಲ್ ಬರೀ ಹೋಗ್ಬೇಕು. ಹಾಸ್ಪಿಟಲ್ ಹೋಗ್ಬಿಟ್ಟು ಬರೋಣ. ಅಲ್ಲಿ ತನಕ ಅಂಗಡಿಲಿ ನೋಡ್ಕೊಳ್ಳೋಣ ಅಲ್ವಾ ಶಾರ್? ನಮ್ಮಮ್ಮ ಕೂತವ್ರ ಅಂಗಡಿಲಿ. ಬನ್ನಿ ಮಾತಾಡ್ಸೋಣ ಅಮ್ಮನ್ನ. ನಮಸ್ಕಾರ ರೀ ಮೇಡಮ್ ಅವರ. क्या कर रहे हो? क्या? उठ गो, छाती के लात मार रहा. तू गई नहीं? तू गैस स्टेशन से भी देख. नहीं हो गया. इधर कहाँ डालिया? डाली डाले ऐसा लात मार रहा छाती को. पका 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 पका. डिशम डिशम मारे मार कोटाए. क्या है? नहीं सर क्यों? अब क्या हो भाई? माँ कतरा नहीं कतरा नहीं कतरा मार नहीं कतरा कतरा नहीं कला नहीं कतरा कतरा नहीं नहीं. तू ले तू ले. ಅಮ್ಮನ್ನ ಆಸ್ಪತ್ರೆಗೆ ಬಿದ್ದಿದ್ದಾಯ್ತು. ನೋಡ ವಿ ಟ್ರಾಫಿಕ್ ಗುರುವೆ. ಬಸ್ಗಳಿದ್ದೆ ಇಷ್ಟು ಸುತ್ತ ಲೈನು. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತು ಹಿಡಿತು ಗೊತ್ತಾ? ತುಂಬಾ ಟೈಮ್ ಹಿಡಿತು. ಇವಾಗ ಅಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ನೋಡ್ಬೇಕು. ಅಲ್ಲಿ ಜಾಸ್ತಿ ಗದ್ದಲ ಇದ್ರೆ ನೀನ್ ಹೋಗು ಅಂತಾರೆ. ಗದ್ದಲ ಇಲ್ಲ ಅಂತಂದ್ರೆ ವೈಟ್ ಮಾಡೋ ಅಂತಾರೆ. ಎಲ್ಲಂಗೂ ಪಾರ್ಕಿಂಗ್ ಅವಕಾಶ ಇಲ್ಲ. ಡ್ಯೂಟಿ ಆನ್ ಮಾಡ್ಕೊಂಡು ಹೆಗ್ಡೆ ನಗರ ಕಡೆ ಹೋಗಿ ಸ್ವಲ್ಪ ಐಟಮ್ ತಗೊಂಡ್ ಬರ್ಬೇಕು ಅಂಗಡಿಗೆ. ಅದನ್ನೆಲ್ಲ ತಗೊಂಡ್ ಬರೋಣ. ಸೈಡ್ ಅಲ್ಲಿ ಹಾಕೊಳ್ಳೋಣ. ಒಂದ್ 5-10 ನಿಮಿಷ ಡ್ಯೂಟಿನ ಆನ್ ಮಾಡ್ಕೊಂಡು ನೋಡೋಣ ಅಮ್ಮ ಏನಂತಾರೆ. ಹೇಳಿದ್ರು ಒಂದ್ ಅರ್ಧ ಗಂಟೆ ವೆಯ್ಟ್ ಮಾಡು, ಡಾಕ್ಟರ್ ಇನ್ನೂ ಬಂದಿಲ್ಲ, ಚೀಟಿ ಎಲ್ಲ ತಗೊಂಡಿದ್ದಾಯ್ತು ಅಂತ. ಸೊ ಅದಕ್ಕೆ ಸ್ವಲ್ಪ ವೈಟಿಂಗ್ ನೋಡೋಣ. ಇದಾದ್ಮೇಲೆ ಡ್ಯೂಟಿ ಮಾಡೋಣ. ಡ್ಯೂಟಿ ಆನ್ ಐತೆ. ಡ್ಯೂಟಿ ಯಾವ್ದು ಬಿಡ್ತಾ ಇಲ್ಲ. ಅಮ್ಮನ್ನ ಮನೆಗ್ ಬಿಟ್ಟು ಆಮೇಲೆ ಡ್ಯೂಟಿನ ಆನ್ ಮಾಡೋಣ. ಆಸ್ಪತ್ರೆ ಒಳಗಡೆ ಹೋಗಿದ್ದೆ. ಅಮ್ಮಂಗೆ ಬ್ಲಡ್ ಟೆಸ್ಟ್ ಮಾಡಕ್ ಹೇಳವ್ರೆ. ಬ್ಲಡ್ ಕಮ್ಮಿ ಐತಂತೆ. ಇವಾಗ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನೋಡೋಣ, ಏನಾದ್ರು ಒಂದ್ ಅಡ್ಜಸ್ಟ್ ಮಾಡೋಣ. ನಮ್ಮಮ್ಮ ಅದೇ ಟೆನ್ಷನ್ ಅಲ್ಲಿ ಕೂತೋಳು ಇವಾಗ. ಏನಂತಾರೋ ಹೇಳಿದ್ರೆ ಏನಾಗಲ್ಲ, ಆದ್ರೆ ನಾನ್ ನೋಡ್ಕೋತೀನಿ ಬಿಡು ಅಂತ. ಬ್ಲಡ್ ಅರೇಂಜ್ ಮಾಡಕ್ ಹೇಳ್ಬೋದು. ಇಲ್ಲ ಅಂತಂದ್ರೆ ಏನಾದ್ರು ಇದ್ರೆ ಅದನ್ನು ಚೆಕ್ ಮಾಡ್ಸೋಣ. ಇವಾಗ ಡ್ಯೂಟಿಗಳು ಬೀಳ್ತಾ ಇದಾವೆ. ಡ್ಯೂಟಿ ಆನ್ ಅಲ್ಲಿ ಇಟ್ಕೊಂಡಿದ್ದಲ್ಲ, ಡ್ಯೂಟಿ ಬೀಳ್ತಾ ಇದ್ವು. ಅಮ್ಮ ಕರೆದ್ರು ಅಂತ ನಾನು ಹಾಸ್ಪಿಟಲ್ ಒಳಗಡೆ ಹೋಗಿದ್ದೆ. ಅದೇ ಇಷ್ಟೊತ್ತಾಯ್ತು ಹಾಸ್ಪಿಟಲ್ ಇಂದ ಮನೆಗ್ ಬರಕ್ಕೆ. ಮತ್ತೆ 3-3:30 ಹಂಗ ಹೋಗ್ಬೇಕು. ರಿಪೋರ್ಟ್ ತಗೊಂಡು ಡಾಕ್ಟರ್ ಚೆಕ್ಅಪ್ ಮಾಡ್ಸಿ ಏನಂತಾರೋ ನೋಡ್ಬೇಕು. ಇವತ್ತಿನ ಡ್ಯೂಟಿ ಹೊಗೆ ನನ್ಗನ್ಸುತ್ತೆ ಹೊಗೆ. ಬಟ್ ನೋಡೋಣ. ಈಗ ಆಸ್ಪತ್ರೆ ಒಂದ್ಸಾರಿ ಹೋಗ್ಬಿಟ್ರೆ ಯಪ್ಪ, ಆಸ್ಪತ್ರೆ ತುಂಬಾ ತಲೆನೋವು ಗುರುವೆ. ಲಾಸ್ಟ್ ಟೈಮ್ ಡೆಲಿವರಿ ಟೈಮ್ ಅಲ್ಲಂತೂ ನನಗೊಂದು ತಲೆ ಕೆಟ್ಟೋಗ್ಬಿಟ್ಟಿದ್ದು. ಆಲ್ಮೋಸ್ಟ್ 1 ವಾರ. ಗವರ್ಮೆಂಟ್ ಹಾಸ್ಪಿಟಲ್ ಅಂತಾರೆ. ಅದೇನಂತಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿಗೂ ಕಾಸು ತಗೋತಾರೆ. 15,000 ಕೊಟ್ಟಿದ್ದೀನಿ ಗವರ್ಮೆಂಟ್ ಹಾಸ್ಪಿಟಲ್ ಸಿಸೇರಿಯನ್. ಯಾಕಂದ್ರೆ ಡೆಲಿವರಿ ಟೈಮ್ ಅಲ್ಲೇ ನನ್ಗೆ ಆಲ್ಮೋಸ್ಟ್ ತುಂಬಾ ಖರ್ಚಾಗೋಗು. ಒಂದು 70,000 ತನಕ ಖರ್ಚು ಬಂತು. ಏನಕ್ಕಂತಂದ್ರೆ ಫಸ್ಟ್ ವೀಕ್ ವಿಕ್ಟೋರಿಯಾಗ ಹೋದ್ವಿ. 1 ವಾರ ವಿಕ್ಟೋರಿಯಾದಲ್ಲೇ ಇದ್ವಿ. ಡೆಲಿವರಿ ಆಗ್ಲಿಲ್ಲ. ಮತ್ತೆ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ವಿ. ಮನೇಲಿ ಇದ್ವಿ 1 ವಾರ ಚೆನ್ನಾಗಿತ್ತು. ಅದಾದ್ಮೇಲೆ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು. ಇಲ್ಲೇ ಯಲಹಂಕ ಕರ್ಕೊಂಡು ಹೋದ್ವಿ. ಡೆಲಿವರಿ ಎಲ್ಲ ಆಯ್ತು. ಡೆಲಿವರಿನ ಅದು 3 ದಿನ ವೇಟ್ ಮಾಡಿದ್ಮೇಲೆ ಪೇನ್ ಇತ್ತು, ಲೈಟ್ ಆಗಿತ್ತು. ಬಟ್ ನಾರ್ಮಲ್ ಆಗತ್ತೆ ಅಂತ ಅನ್ಕೊಂಡಿದ್ವಿ. ನಾರ್ಮಲ್ ಆಗ್ಲಿಲ್ಲ, ಸಿಸೇರಿಯನ್ ಆಯ್ತು. ನನಗೆ ಹೆಣ್ಮಗು ಬೇಕಾಗಿತ್ತು. ಹೆಣ್ಮಗು ಹುಟ್ಲಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದೆ. ಇವನು ಅಜಾನ್ ಬಂದಲ್ಲ, ಅವನ್ನ ಕರ್ಕೊಂಡ್ ಬಂದ್ ತೋರ್ಸಿದ್ಮೇಲೆ ನಂಗೂ ಫುಲ್ ಬೇಜಾರಾಗಿತ್ತು. ಅವ್ನ ಮುಖ ನೋಡಿದ್ಮೇಲೆ ನನ್ ನಗುನೇ ಬಂದು, ಅಂದ್ರೆ ಹೆಣ್ಣಾಗ್ಲಿಲ್ಲ ಅನ್ನೋ ಒಂದ್ ಬೇಜಾರಲ್ಲಿದ್ದೆ. ಅವ್ನ ಮುಖ ನೋಡಿದ್ಮೇಲೆ ನಂಗಂತೂ ನಗು ತಡ್ಕೊಳಕ್ ಆಗ್ಲಿಲ್ಲ. ಅದು ಹಣೆ ಮೇಲೆಲ್ಲ ಬಟ್ಟೆದು ಕೂತಿರುತ್ತಲ್ಲ, ಅದನ್ನ ಹೆಂಗ್ ಒರೆಸ್ಕೊತಾವ ಅಂದ್ರೆ ಹಿಂಗ್ ಮಾಡ್ತಾವ್ರೆ. ಒಂಥರ ನೋಡಿದ ತಕ್ಷಣ ನನ್ ನಗುನೇ ಬಂತು. ಪರವಾಗಿಲ್ಲ, ದೇವ್ರು ಕೊಟ್ಟಿದ್ದು. ಆದಷ್ಟು ಬೇಗ ಅವ್ನ್ ಸ್ವಲ್ಪ ದೊಡ್ಡವನಾಗ್ಲಿ. ನನ್ನ ಹೆಣ್ಣು ಮಗು ಅಡಾಪ್ಟ್ ಮಾಡ್ಬೇಕು ಅಂತ ಇದೀನಿ. ನೋಡೋಣ
ಏನಾನ ಆಗುತ್ತೆ. ಇವಾಗ ಅಂಗಡಿಗೆ ಐಟಮ್ ಬೇಕು, ಸ್ವಲ್ಪ ತಗೊಂಡ್ ಬರೋಣ. ಇವಾಗ ಹೋಗಿ ಎಂಡನಗರಕ್ಕೆ ಹೋಗ್ತಾ ಇದೀನಿ. ಹಂಗೆ ಸ್ವಲ್ಪ ಗಾಡಿನೂ ಟ್ಯಾಪಿಂಗ್ ಅಡ್ಜಸ್ಟ್ ಮಾಡಿಸ್ಬೇಕು, ಇಲ್ಲ ಟ್ಯೂನಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ಮೈಲೇಜ್ ಫುಲ್ ಡ್ರಾಪ್ ಆಗ್ಬಿಟ್ಟಿದೆ, ಮೈಲೇಜ್ ಕೊಡ್ತಾ ಇಲ್ಲ ಗಾಡಿ. ಅದಲ್ಲದೆ ರನ್ನಿಂಗ್ ಅಲ್ಲಿ ಆಫ್ ಆಗ್ತಾ ಇದ್ದೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಏನಾಗುತ್ತೆ. ಗಾಡಿ ರನ್ನಿಂಗ್ ಅಲ್ಲಿ ತುಂಬಾ ಆಫ್ ಆಗ್ತಾ ಇತ್ತು. ಹೆಂಗಂತಂದ್ರೆ ಟಾಪ್ ಗೇರ್ ಅಲ್ಲಿ ಹೋಗ್ತಾ ಇರ್ತೀವಿ ಫುಲ್ ಸ್ಪೀಡ್ ಅಲ್ಲಿ, ಒಂದು 50-60 ಹೋಗ್ತಾ ಇರ್ತೀನಿ, ಸಡನ್ ಆಗಿ ಆಫ್ ಆಗ್ಬಿಡೋದು. ಮತ್ತೆ ಅದು ಅಂದ್ರೆ ರನ್ನಿಂಗ್ ಅಲ್ಲಿ ಗೇರ್ ಅಲ್ಲೇ ಸ್ಟಾರ್ಟ್ ಮಾಡ್ಕೊಳಕ್ ಹೋದ್ರು ಆಗ್ತಿರ್ಲಿಲ್ಲ. ವಾಪಸ್ ನ್ಯೂಟ್ರಲ್ ಮಾಡ್ಬೇಕು. ರನ್ನಿಂಗ್ ಅಲ್ಲಿ ಹೆಂಗ್ ನ್ಯೂಟ್ರಲ್ ಮಾಡಕ್ಕಾಗುತ್ತೆ? ಗಾಡಿ ಮತ್ತೆ ಸೈಡ್ ತಗೊಂಡು ನ್ಯೂಟ್ರಲ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಹಂಗಾಗಿತ್ತು. ರನ್ನಿಂಗ್ ಅಲ್ಲಿ ಗೇರ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳಕ್ ಹೋದ್ರೆ ಆಗ್ತಾ ಇರ್ಲಿಲ್ಲ. ಅದೇ ಕೇಳಿದೆ, ಇಂಜೆಕ್ಟರ್ ಕ್ಲೀನ್ ಮಾಡ್ಬೇಕಂತೆ, ಮತ್ತೆ ಪ್ಲಗ್ ಚೇಂಜ್ ಮಾಡ್ಬೇಕಂತೆ, 200-300 ರೂಪಾಯಿ ಆಗುತ್ತೆ ಅಂತಂದ್ರು. ಅದಕ್ಕೆ ಐಟಮ್ ಎಲ್ಲ ತಗೊಂಡಿದ್ದೀನಲ್ಲ, ಫಸ್ಟ್ ಅದು ಅಂಗಡಿ ಕೊಟ್ಬಿಡೋಣ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಂದ್ರು. ನೋಡೋಣ ಇವಾಗ ಕೊಟ್ಬಿಟ್ಟು ವಾಪಸ್ ಬರೋಣ, ಬಂದ್ಬಿಟ್ಟು ಮಾಡ್ಸೋಣ. ಯಾಕಂತಂದ್ರೆ ರನ್ನಿಂಗ್ ಅಲ್ಲಿ ಫುಲ್ ಸ್ಪೀಡ್ ಅಲ್ಲಿ ಇದ್ದಾಗ ಹೆದರಿಕೆ. ಮೊನ್ನೆ ಹೆಬ್ಬಾಳದಿಂದ ಈ ಕಡೆ ಹೋಗ್ತಾ ಇದ್ದೆ ನಾನು, ಯಾವ ಕಡೆ, ನಾಗವಾರ ಕಡೆ. ಫುಲ್ ಸ್ಪೀಡ್ ಅಲ್ಲಿ ಇದೀನಿ, ಒಂದು 60ರಲ್ಲಿ ಇದೀನಿ, ಸಡನ್ ಆಗಿ ಆಫ್ ಆಗ್ಬಿಡ್ತು. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಮತ್ತೆ ಒಂದ್ಸರಿ ಹೈವೇ ನಲ್ಲಿ ಹೋಗ್ತಾ ಇದ್ದೆ, ಅಲ್ಲಿನೂ ಹಿಂಗೆ ಆಫ್ ಆಗೋಯ್ತು. ಊರ್ಗ್ ಹೋಗೋ ಟೈಮಲ್ಲೂ ಅಷ್ಟೇ, ಹೈವೇಲಿ ಹೋಗುವಾಗ ರನ್ನಿಂಗ್ ಅಲ್ಲೇ ತುಂಬಾ ಸಾರಿ ಆಫ್ ಆಗೈತೆ. ಬಟ್ ಅದು ಅವಾಗ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ. ಇತ್ತೀಚೆಗೆ ಏನಾಗ್ತೈತೆ, ಹಿಂಗ್ ಹೋಗ್ತಾ ಇತ್ನಾ, ಆಕ್ಸಿಲೇಟರ್ ಒಂದು ಪಿಕಪ್ ಡೌನ್ ಆಗೈತೆ, ಒಂದು ಮೈಲೇಜ್ ಬರ್ತಾ ಇಲ್ಲ, ಮತ್ತೆ ಇದೊಂದು ರನ್ನಿಂಗ್ ಅಲ್ಲಿ ಪ್ರಾಬ್ಲಮ್. ಅದಕ್ಕೆ ಇಂಜೆಕ್ಟರ್ ಏನೋ ಕ್ಲೀನ್ ಮಾಡ್ಬೇಕಂತೆ, ಕ್ಲೀನ್ ಮಾಡ್ಸೋಣ. ಇವಾಗ ಫಸ್ಟ್ ಐಟಮ್ ಅಂಗಡಿಗೆ ಬಂದ್ಬಿಟ್ಟು ಬರೋಣ. ಅವ್ ಗಾಡಿ ಓಡಿಸುವಾಗ ಮೇನ್ ಬೇಕಾಗಿರೋದು ಪಿಕಪ್, ಇನ್ನೊಂದು ಮೈಲೇಜ್. ಇವೆರಡೂ ಇಲ್ಲ ಅಂತಂದ್ರೆ ಡ್ಯೂಟಿ ಮಾಡಿ ಉಪಯೋಗನೇ ಇಲ್ಲ. ಸುಮ್ನೆ ಗ್ಯಾಸ್ ತುಂಬಿಸ್ತಾ ಇರ್ಬೇಕು, ಅದು ಆಗದೇ ಇಲ್ಲ. ಫೋನ್ ಪೇ ನಲ್ಲಿ ಅಂತೂ ಅಮೌಂಟ್ ಇಲ್ಲ, ಕೈಯಲ್ಲಿ ಕ್ಯಾಶ್ ಒಂದ್ 300 ರೂಪಾಯಿ ಐತೆ, ಅದನ್ನೇ ಇವಾಗ ನಂಬ್ಕೊಂಡು ಮಾಡ್ತಾ ಇರೋದು. ನೋಡೋಣ ಏನಾಗುತ್ತೆ. ಯೂನಿಯನ್ ಬ್ಯಾಂಕ್ ಮೈನಸ್ ಅಲ್ಲಿ ಐತೆ, 258, 230, 258 ಏನಕ್ಕಾಯ್ತು? ಆ ಚಾರ್ಜ್ ಈ ಚಾರ್ಜ್ ಅಂತ ಏನಾದ್ರು ಹಾಕಿರ್ಬೇಕು, ಗೊತ್ತಿಲ್ಲ. ನೋಡೋಣ. ಫಸ್ಟ್ ಆಫ್ ಆಲ್ ಅದು 0 ಅಕೌಂಟ್, ಸೇವಿಂಗ್ ಅಕೌಂಟ್ ಅಂತೂ ಅಲ್ಲ. ಡ್ಯೂಟಿ ಚೆನ್ನಾಗಿ ಬರ್ತಾ ಇತ್ತು ಗುರುವೆ, ಲೋಕಲ್ ಅಂದ್ರೆ ನೋಡಿದ್ರೆ ಇದು ಒಂದು ಪ್ರಾಬ್ಲಮ್. ಆಗ ಗ್ಯಾಸ್ ಬೆಳಿಗ್ಗೆ ನೆನ್ನೆ ಸಾಯಂಕಾಲನೇ 2 ಪಾಯಿಂಟ್ ಗ್ಯಾಸ್ ಇತ್ತು. ಬೆಳಿಗ್ಗೆ ಗಾಡಿ ಆನ್ ಮಾಡ್ಬಿಟ್ಟು ಅಂಗಡಿ ಹತ್ರ ಹೋಗಿ, ಅಂಗಡಿಯಿಂದ ಯಲಹಂಕಕ್ಕೆ ಹೋಗಿ ಮನೆಗೆ ಬಂದಿದ್ದೀನಿ. 1 ಪಾಯಿಂಟ್ ಎಗರೋಗ್ಬಿಟ್ಟೈತೆ. ನೆನ್ನೆ ನಾನು ಒಂದು 70 ಕಿಲೋಮೀಟರ್, ಹಬ್ಬ ಅಂದ್ರೆ 70 ಕಿಲೋಮೀಟರ್ ಅಷ್ಟೇ ಡ್ಯೂಟಿ ಮಾಡಿರೋದು, ಜಾಸ್ತಿನೂ ಮಾಡಿಲ್ಲ. ನೋಡಿದ್ರೆ 1ಕ್ಕೆ ಬಂದು ನಿಂತೈತೆ. ಮೈಲೇಜು ಎಷ್ಟಾಗೈತೆ ಗೊತ್ತಾ? ಆಗ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ 160-180 ಬರೋದು, ಎಷ್ಟು ಬರ್ತೈತೆ? 120 ಬರ್ತೈತೆ. ಸುಮ್ನೆ ಗ್ಯಾಸ್ ಹಾಕಿಸ್ತಾ ಹೋಗ್ಬೇಕು, ಹಂಗಾಗ್ಬಿಡುತ್ತೆ. ಆಟೋಗಳು ಹೆಂಗ್ ನಿಂತಿದಾವೆ, ಪೊಲೀಸ್ ಕಾಯ್ತವ್ರಪ್ಪ ಇಲ್ಲಿ. ನಾನು ಆಗ್ಲೇ ಆ ಕಡೆಯಿಂದ ಹಿಂಗ್ ಯೂಟರ್ನ್ ಮಾಡ್ಕೊಳ್ಳೋ ನಿಂತೆ, ಪೊಲೀಸರ್ನ ನೋಡಿ ತಿರುಗಿ ಓಡೋದು. ಅಂದ್ರೆ ಇದು ನೋ ಯೂಟರ್ನ್ ಅಂತ ಐತೆ. ಅದಕ್ಕೆ ಪೊಲೀಸರ್ನ ಹಿಂಗ್ ಎದರೋದೇನಕ್ಕೆ? ಫುಲ್ ಯೂನಿಫಾರ್ಮ್ ಅಲ್ಲಿ ಇದೀನಿ, ಡಾಕ್ಯುಮೆಂಟ್ ಪಕ್ಕ ಇದೆ, ಹಿಂದ್ ಹಸಾಗ್ ಹೋಗ್ತಾ ಇರೋದು. ತುಂಬಾ ಬೋರ್ ಆಗ್ತೈತೆ ಆ ಬ್ಲಾಗ್ಗಳು. ಏನಾದ್ರೂ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದ್ರೆ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಸ್ವಲ್ಪ ಫನ್ ಆಗು ಇರ್ಲಿ. ಯಾವಾಗ ನೋಡಿದ್ರು ಬರೀ ಡ್ಯೂಟಿ ಇಲ್ಲ ಅಂತವನೇ ಅಂತ ಆ ರೀತಿ ಆಗ್ಲಿ, ಏನೇ ಒಂದು ಚೇಂಜಸ್ ಇದ್ರು ವಿಡಿಯೋದಲ್ಲಿ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನಾನು ತಿದ್ಕೋತೀನಿ, ಚೇಂಜ್ ಮಾಡ್ತೀನಿ ಸ್ವಲ್ಪ. ಯಾಕಂತಂದ್ರೆ ಒಂದೇ ವೇಲ್ ಹೋಗ್ತಾ ಇದ್ರೆ ನೋಡೋರ್ಗು ಬೋರ್ ಅನ್ಸುತ್ತೆ. ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು. ನಿಮ್ಮ ಅಭಿಪ್ರಾಯಗಳು ತಗೊಂಡು ನಾನು ಚೇಂಜ್ ಮಾಡ್ಕೊತೀನಿ ಅಲ್ವಾ? ಸೊ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಐಟಮ್ ಕೊಟ್ಟು ವಾಪಸ್ ಬರೋಣ. ಸೊ ಬನ್ನಿ, ಟೀ ಬಿಸಿ ಮಾಡ್ತಾ ಇದೀನಿ. ಟೀ ಸ್ವಲ್ಪ ತಣ್ಣಗಾಗಿತ್ತು. ಇವಾಗ ಮತ್ತೆ ಏನಪ್ಪ ವಿಷಯ ಅಂತಂದ್ರೆ, ಇವಾಗ ಟೀ ಅಷ್ಟೊಂದು ಹೋಗಲ್ಲ, ಮಧ್ಯಾಹ್ನ ಮೇಲೆ ಹೋಗುತ್ತೆ. ಆಗ ಮತ್ತೆ ಮಾಡೋದು. ಸ್ವಲ್ಪ ಇದು ತಣ್ಣಗಾಗಿತ್ತು, ಬಿಸಿ ಮಾಡಿ ಇದಕ್ಕೆ ಹಾಕೋಣ. CNG ಸಪ್ಲೈ ಬರೋಬರಿ ಆಗ್ತಾ ಇಲ್ಲ, ಅದಕ್ಕೆ ಕೀ ಆನ್ ಮಾಡಿದ ತಕ್ಷಣ ಗ್ಯಾಸ್ ಸಪ್ಲೈ ಆಗ್ಬೇಕಂತೆ. ಸಪ್ಲೈ ಆಗ್ತಾ ಇಲ್ಲ, ಮಾಡ್ಕೊಡ್ತೀನಿ ಅಂತಂದ್ರು. ನೋಡೋಣ. ಅದಕ್ಕೆ ಪಿಕಪ್ ಬರ್ತಾ ಇಲ್ಲ, ಮೈಲೇಜ್ ಬರ್ತಾ ಇಲ್ಲ. 3 ಜನ ಕೂತ್ರೆ ಗಾಡಿ ಮುಂದೆ ನುಗ್ತಾನೆ ಇಲ್ಲ. ಸೂಪರ್. इलेक्ट्रिक बदलने का जरूरत नहीं है। हाँ बदला तो फिर भी गैस प्रॉब्लम था उसमें। हाँ यारा कभी नहीं आ रहा उसमें। हेडलिंग भी एकदम खड़े एकदम हाफ हो जाती है। हाँ हैंडलिंग है नहीं, चला भी पिकअप भी नहीं. 3 ಜನ बैठेगा था, गाड़ी आगे जा रही थी. बाइक भी खड़ी है तो कहीं स्टार्ट करती है अच्छा। ಅಗೊಂದು ಚೇಂಜ್ ಮಾಡಿಸ್ತಾ ಇದೀನಿ ಇವಾಗ. ಖಾಲಿ ಹೋಗಿ ನಾ ಕರಿಂದ हाँ ಬಂದಪ್ಪ, ಶುಕ್ರಿಯಾ. ಆಯ್ತಪ್ಪ ಭಯ
क्या नहीं एक जरा क्लच और आउटर एडजस्ट कर डालते हैं। जो उसके साथ हाँ बस गियर तो सही है ना? हाँ गियर सही है। तो ಕ್ಲಚ್ अच्छी लूज है। ಒಂದು ಹಾಫ್ ಕ್ಲಚ್ ಇದ್ದು ಫುಲ್ ಕ್ಲಚ್ ಮಾಡ್ಕೊಂಡೆ ಇವಾಗ ಆಗ್ತಾನೆ ಇರಲಿಲ್ಲ ಪರ್ಫೆಕ್ಟ್ ಆಯ್ತು ನಮ್ಮ ಗಾಡಿ ಕುತ್ಬೋದು ಆರಾಮಾಗಿ ಆಯ್ತು 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 ಮಲಗ್ತಾಳೆ ಏನು ಮಾಡ್ತಾನೆ ಗೊತ್ತಾ ಮಕ್ಕೋ ಕತ್ತೆ ಹಾ ಮಕ್ಕ ಮಕ್ಕ ಹ್ಮ್ 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 मक्को अंजना ना मक्का टीवी बंद कर बे ಕ್ಯಾಮ್ರಾ ಹೆಂಗ್ ನೋಡ್ತಾವ ನೋಡಿ ಕ್ಯಾಮ್ರಾ ನೋಡ್ತವನೆ ಏನು ಮಾಡ್ತವನೆ ನಮ್ಮಪ್ಪ ವಿಡಿಯೋ ತೆಗಿತವನೆ ಬೂ 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 ಸರಿ ಮಕ್ಕೋ ಈಗ ಸಾಕು ಹಾಂ ಮಕ್ಕೋರಿ मक्का पापा मक्का सो जा मक्कोले ಈ ಥರ ಮಾಡ್ತಾನೆ ನೋಡಿ ಏನು ಹೇಳೋಣ ಇವನಿಗೆ ಕತ್ತೆಗೆ तो मोबाइल तो हाँ हाँ हेलो 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 ಏನು ಬರ್ರಿ ಮಕ್ಕ ಪಾಪ ಮಕ್ಕಳೇ ಮಲಗೋಲೆ ಹೊಟ್ಟೆ ಹಸೈತೆ ಹೊಟ್ಟೆಗೆ ಏನಾದ್ರೂ ಹಾಕೋತೀನಿ ನಾನು ಹೋಗಿ ಬಿಟ್ನ ಅಂತಂದ್ರೆ ಅಳ್ತವನೆ ಅಮ್ ಅಮ್ ಆ ಕಡೆ ಡ್ಯೂಟಿನೂ ಮಾಡಕ್ ಬಿಡಲ್ಲ ಈ ಕಡೆ ಮನೆಗೆ ಬಂದು ಮಲ್ಕೊಳ್ಳೋಕ್ಕೂ ಬಿಡಲ್ಲ ದೊಡ್ಡ ತಲೆನೋವಾಗ್ಬಿಟ್ಟೈತೆ ಹಾಯ್ ಹಾಯ್ ಮಲಗ್ಸಕ್ ಹೋದ್ರೆ ಮಲಗ್ಲಿಲ್ಲ ಇವಾಗ ನಿದ್ದೆ ಬರ್ತೈತೆ ಸಾಹೇಬ್ರಿಗೆ ಆಯ್ತು ಅಮ್ಮಂದು ಎಲ್ಲ ಕೆಲಸ ಮುಗೀತು ಹಾಸ್ಪಿಟಲ್ದು ಇವಾಗ ಹೋಗಿ ಅಮ್ಮನ್ನ ಬಿಟ್ಟು ನಾವು ಡ್ಯೂಟಿ ಆನ್ ಮಾಡೋಣ ಟೇಬಲ್ ₹1 ಇಲ್ಲ ಎಲ್ಲ ಖಾಲಿ ಪುಲಾವ್ ಆಗ್ಬಿಟ್ಟಿದೀವಿ ದಾಳಂಬ್ರಿ ಒಣ ದ್ರಾಕ್ಷಿ ಮತ್ತೆ ಅಂಜೀರು ചെയ്യണം ತೊಗೊಂಡ್ಬರ್ತೀನಿ ನಾನು ಡ್ಯೂಟಿ ಮಾಡ್ಕೊಂಡು ಹೋಗಿರ್ತಲ್ಲ ತೊಗೊಂಡ್ಬರ್ತೀನಿ ಬೆಳಿಗ್ಗೆ ಹಾಸ್ಪಿಟಲ್ ಬಂದೆ ಅದಾದ್ಮೇಲೆ ಅಂಗಡಿ ಹತ್ರ ಇದ್ದೆ ಆಮೇಲೆ ಗಾಡಿ ಪ್ರಾಬ್ಲಮ್ ಆಯ್ತು ಅದು ಮುಗಿಸ್ಕೊಂಡು ಇವಾಗ ಮತ್ತೆ ಹಾಸ್ಪಿಟ್ಲಿಂದ ಬಂದು ಇವಾಗ ಸೀದಾ ಮನೆಗೆ ಹೋಗಿ ಇವ್ರನ್ನ ಬಿಟ್ಟು ನಾನು ಡ್ಯೂಟಿ ಆನ್ ಮಾಡ್ಕೊಂಡು ಹೊರಡ್ತಾ ಇರ್ತೀನಿ ಜೇಬಲ್ ಅಂತೂ ₹1 ಇಲ್ಲ ಎಲ್ಲ ಖಾಲಿ ಪುಲಾವ್ ಆಗ್ಬಿಟ್ಟಿದ್ದೀನಿ
ನೋಡೋಣ ಹೋಗಿ ಎಷ್ಟಾದ್ರೂ ಅರ್ನ್ ಮಾಡ್ತೀನಿ ನಾನು. ಬೆಳಿಗ್ಗೆ ಅಂದ್ರೂ ಡ್ಯೂಟಿಗಳು ಬೀಳ್ತಾ ಇತ್ತು. ಅದಾದ್ಮೇಲೆ ಇವಾಗ ಎಷ್ಟೋ ಜನ ಆಟೋ ಡ್ರೈವರ್ಗಳು ಸಿಕ್ಕಿ ಮೀಟ್ ಆಗಿ ಮಾತಾಡಿದ್ರು. ಅವರೆಲ್ಲ ಹೇಳ್ತಾ ಇರೋದೇನಪ್ಪ ಅಂತ ಡ್ಯೂಟಿಗಳು ಬೀಳ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇರೋದು ಅದೇ, ಎಲ್ಲರಿಗೂ ಹಂಗೆ ಆಗೈತೆ. ಇವತ್ತು ನಾಳೆ ನಾಡಿದ್ದು 3 ದಿನ. 1ನೇ ತಾರೀಕಾದ್ರೂ ಡ್ಯೂಟಿ ಬೀಳ್ತಾವೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ ಏನಾಗುತ್ತೆ. KTM ಎಷ್ಟು KTM ಶೋರೂಮು ಸರ್ವಿಸ್. KTM ಬೈಕ್ 335. ಆಗಿದೆ ಆಮ. ಸೊ ಹೊರಡೋಣ ಇವಾಗ. ಗಾಡಿದು ಗ್ಯಾಸ್ ಇರಲಿಲ್ಲ, ಫಸ್ಟ್ ಗ್ಯಾಸ್ ಹಾಕ್ಸ್ಕೊಂಡಿದ್ದೆ. ಹೇಲ್ ₹1 ಇಲ್ಲ ಇವಾಗ. ಹೇಲ್ ₹1 ಇಲ್ಲ ಅಂತ ಗ್ಯಾಸ್ ಹಾಕ್ಸ್ಕೊಂಡೆ. ಜಾರ್ ಆ್ಯಪಲ್ಲಿ ಇತ್ತು, ಅದನ್ನೇ ವಿತ್ಡ್ರಾ ಮಾಡ್ಕೊಂಡೆ ಇವಾಗ. ಎರಡು 3 ಡ್ಯೂಟಿನಾದ್ರೂ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡೋಣ, 1 ಡ್ಯೂಟಿ ಮಾಡಿದೆ ಇವಾಗ. ಯಾಕಂತಂದ್ರೆ ಇಂಪಾರ್ಟೆಂಟ್, ಕೈಯಲ್ಲಿ ₹1 ಇಲ್ಲ, ಅದಕ್ಕೆ ಫಸ್ಟ್ ಡ್ಯೂಟಿನಾದ್ರೂ ಮಾಡ್ಕೊಳ್ಳೋಣ ಅಂತ. ಯಾವ್ದು ಬೀಳ್ತಾನೆ ಇಲ್ವೇ. ನಮ್ಮ ಹತ್ರ ಒಂದು ಬಂತು, ಬಟ್ ಇವ್ರು ಪೇಮೆಂಟ್ ಕಲೆಕ್ಟ್ ಮಾಡ್ಬೇಕಾಗಿತ್ತು, ಅದು ತೋರಿಸ್ಲೇ ಇಲ್ಲ. ನೋಡೋಣ, ಅದಾದ್ರು ಬಿದ್ರೆ ಟಕ್ಕಂತ ಹಾಕೊಳ್ಳೋಣ. ನಂಬಲ್ಲ ನೀವು 2 ಅವರಲ್ಲಿ ಎಷ್ಟು ಮಾಡಿದೀನಿ ಗೊತ್ತಾ? ₹480. ಬನ್ನಿ ತೋರಿಸ್ತೀನಿ. ಫಸ್ಟ್ ಡ್ಯೂಟಿ 29, ಇವತ್ತು 30ನೇ ತಾರೀಕು 17:41. ಸೆಕೆಂಡ್ ಡ್ಯೂಟಿ 18:28. ಥರ್ಡ್ ಡ್ಯೂಟಿ 19:13. ಇವಾಗ ಟೈಮ್ ಬಂದ್ಬಿಟ್ಟು 18. ಸೊ ಈ ಡ್ಯೂಟಿನ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಯ್ತಾ ಇರೋದೆ. ಯಾಕಂತಂದ್ರೆ ಅಂಗಡಿ ನೋಡ್ಕೋಬೇಕು. ಡ್ಯೂಟಿ ಬೀಳ್ತಾ ಇದಾವೆ, ಇವಾಗ ಬೀಳ್ತಾ ಇದಾವೆ. ಬೆಳಗ್ಗೆಯಿಂದ ಇರ್ತಿಲ್ಲ, ಆಮೇಲೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ, ಇವಾಗ ಡ್ಯೂಟಿಗಳು ಬೀಳ್ತಾ ಇದಾವೆ. ಸೊ ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ಎಲ್ಲಿದ್ದಾರೆ? ಜಸ್ಟ್ 350 ಮೀಟರ್ಸ್. ಈ ರೀತಿ ಡ್ಯೂಟಿ ಬೀಳ್ತಾ ಇರ್ಬೇಕು ನಮಗೆ ನಾನ್ ಸ್ಟಾಪ್. ಒಂದಾದ್ಮೇಲೆ ಒಂದು ಬಿದ್ದರೆ ನಮಗೂ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಅಂತಂದು ಇಂಟ್ರೆಸ್ಟಿಗೆ ಹೋಗ್ಬಿಡುತ್ತೆ.